32 ಪಾರ್ಟಿ ಇಲ್ಲ, ಅದು 20 ತೋರಿಸುತ್ತೆ ಇವಾಗ. 31 ಬಾರೋ, ನಾನು ಯೂಟ್ಯೂಬ್ಗೆ ಹಾಕ್ಬೇಕು ಬಾರೋ 31 ಮೈಲೇಜ್ ಕೊಡ್ತೈತೆ ಅಂತ. ಇದು ಬೇಕು ನಮಗೆ. ಬಾ ಗುರು. 30 ಇಷ್ಟೆಲ್ಲ ಖುಷಿ ಬೇಡಮ್ಮ, ಹೋಗ್ತಿರೋದು 70ರಲ್ಲಿ. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಆಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ನೀವು ಸೂಪರ್ ಆಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಸೊ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ರೈಟ್, ಇವತ್ತು ಬಂದ್ಬಿಟ್ಟು ಆಗಲೇ ಫೋನ್ ಮಾಡ್ತಾನ. ಇಲ್ಲ ಆಲ್ ರೈಟ್. ಇವತ್ತು ಬಂದ್ಬಿಟ್ಟು ಶನಿವಾರ. ಡೇಟ್ ಮರ್ತೋಗಿದ್ದೀನಿ, ನನಗೆ ಗೊತ್ತಿಲ್ಲ ಡೇಟು. ಸೊ ಈಗ ಹೊರಟಿದ್ದೀವಿ ನಾವು ಹಂಪಿಗೆ. ಎಷ್ಟೊಂದು ದಿವಸ ಆದಮೇಲೆ ಈ ಒಂದು ರೈಡ್ನ ಮಾಡ್ತಿದ್ದೀವಿ. ಈ ಒಂದು ರೈಡ್ ಅಂದರೆ ಹಂಪಿ ರೈಡು, ಹೋಗೇ ಇಲ್ಲ. ಸೊ ಎಲ್ಲ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಫ್ಯೂಯಲ್ ಅಪ್ ಮಾಡಿಬಿಡೋಣ ಗಾಡಿ. ನೋಡ್ಬೋದು 0 ಕಿಲೋಮೀಟರ್ಸ್ ತೋರಿಸ್ತೈತೆ. ಆ್ಯಕ್ಚುಲಿ ಫ್ಯೂಯಲ್ ಪಂಪ್ ಎಲ್ಲ ಕೈ ಕೊಟ್ಬಿಟ್ಟೈತೆ ನನ್ನ ಗಾಡಿದು. ಫ್ಯೂಯಲ್ ಗೇಜಲ್ಲೆಲ್ಲ ಏನೋ ರೆಡಿ ಮಾಡಿದರು, ಬಟ್ ಆಗಿಲ್ಲ. ಸೊ ಇವಾಗ ನಾವು ಫ್ಯೂಯಲ್ ಅಪ್ ಮಾಡಿಸಿ ಮುಂದಕ್ಕೆ ಸಿಗೋಣ. ಪರವಾಗಿಲ್ಲ, 1,500 ಹತ್ತತ್ರ. ಸೊ ನೋಡಿ 1449 ಆಲ್ಮೋಸ್ಟ್ ಫುಲ್ ಆಗಿದೆ. ಸರಿ ಹೋಗುತ್ತೆ, ಹೋಗಿ ಬರೋ ಅಷ್ಟೊತ್ತವರೆಗೂ ಆಗುತ್ತೆ ಅನ್ಕೋ. ಟ್ರಿಪ್ಪನ್ನು 0 ಮಾಡೋಣ. ಇವಾಗ 700 ಹೊಡಿತು. ಈಗ ಎಷ್ಟು ಕಿಲೋಮೀಟ್ರ್ ಹೊಡಿತೀವಿ ರೈಡು ನೋಡೋಣ. ರೈಟ್, ಫ್ಯೂಯಲ್ ಅಪ್ ಆಯಿತು. ಇದು ಒಂದು ಸ್ವಲ್ಪ ಶೂಸ್ ರೆಡಿ ಆಗಬೇಕು. ಕಾಲು ಅಂದರೆ ಸ್ವಲ್ಪ ಫ್ರೀ ಇರುತ್ತಲ್ಲ, ಹಂಗಾಗಿ ಇದಾಗುತ್ತೆ. ಕಾಲಲ್ಲಿ ಇದೆ ಅಣ್ಣ ಆ ಮೈಕು. ನಿನ್ನ ವಾಯ್ಸ್ ಕೇಳಿಸೋ ಥರ ಹಾಕ್ಕೊಬೇಕು ಗುರು. ಇಬ್ಬರು ಮಾತಾಡೋದು ಇದು ಮಾಡೋಣ. ಅಲ್ಲಿ ಚಿತ್ರದುರ್ಗದಲ್ಲಿ ಮಾಡೋಣ ಇದನ್ನು. ಆಲ್ ರೈಟ್, ದಿಸ್ ಈಸ್ ದ ಹೈವೇ. ನಮ್ಮ ಮನೆಯಿಂದ ಜಸ್ಟ್ 1 ಕಿಲೋಮೀಟ್ರ್ ಇಲ್ಲ ಗುರು ಹೈವೇ. ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಕರೆಕ್ಟಾಗಿ ಒಳಗೆ ಬಂದರೆ. ಸೊ ಬಂದಿದ್ದೀವಿ, ಈಗ ಜಾಯ್ನ್ ಆಗ್ತಾಯಿದ್ದೀವಿ ನಾವು ಹೈವೇನ. ರೈಟ್, ಇದು ನಮ್ಮ ಸಿರಾ ರೆಸ್ಟ್ ಏರಿಯಾ. ಎಲ್ಲ ಡಿಫ್ರೆಂಟ್ ಗಾಡಿಗಳೆಲ್ಲ ನಿಂತಿರ್ತವೆ ಈ ಕಡೆ. ಸನ್ರೈಸ್ ತುಂಬ ಮೇಲೆ ಬಂದ್ಬಿಟ್ಟಿದೆ, ಸನ್ ಆಗಲೇ. ಇಲ್ಲಿ ಹುಷಾರಾಗಿ ಬರ್ಬೇಕು ಗುರು. ಆ ಕಡೆಯಿಂದ ರಪ್ಪ ನಂಗೆ 120ರಲ್ಲಿ ಬಂದ್ಬಿಡ್ತಾರೆ ಒಳಕ್ಕೆ. ನಾವಿಲ್ಲಿ ಆಪೋಸಿಟ್ ಬರ್ಬೇಕಾದ್ರೆ ಹುಷಾರಾಗಿರ್ಬೇಕು. ಎಲ್ಲಣ್ಣ ಕಾಣ್ತಾ ಇಲ್ಲ ನೀನು? ನೀನು ಎಲ್ಲಿದೆ ನನಗೆ ಗೊತ್ತಿಲ್ಲ. ಫಸ್ಟು ಇರಪ್ಪ, ನಾನು ನಿಲ್ಲಿಸ್ಬಿಟ್ಟು ಲೊಕೇಶನ್ ನೋಡ್ತೀನಿ ಒಂದು ನಿಮಿಷ. ಆಲ್ ರೈಟ್ ಗಾಯ್ಸ್, ಇವಾಗ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನು 5 ಕಿಲೋಮೀಟ್ರ್ ದೂರದಲ್ಲಿದ್ದಾನೆ. ಸೊ ಬಂದಮೇಲೆ ಹೋಗೋದೆ. ಸೊ ಗಾಡಿ ಇಲ್ಲಿದೆ. ಈ ಕಡೆಯಿಂದ ಬರ್ತಾರೆ. ಇದು ಸಿರಾ ಬೈಪಾಸು. ಈ ಕಡೆ ನಾವು ಹೋಗಬೇಕು. ಹಿರಿಯೂರು, ಚಿತ್ರದುರ್ಗ, ಹಂಪಿ. ಚಿತ್ರದುರ್ಗ ಮತ್ತು ಈ ಹಂಪಿ ಮಧ್ಯದಲ್ಲಿ ಯಾವುದೋ ದೂರ ಬರುತ್ತೋ ಗೊತ್ತಿಲ್ಲ. ಹೊಸಪೇಟೆ ಒಂದು ಗೊತ್ತಷ್ಟೇ. ಈ ಕಡೆ ಇನ್ನೇನು ಗೊತ್ತು, ಹಿರಿಯೂರು, ಚಿತ್ರದುರ್ಗ. ಸೌಂಡ್ ಜಾಸ್ತಿ ಗುರು ಲಾರಿಗಳದ್ದು. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಗಾಡಿ ಫುಲ್ ವಾಶ್ ಮಾಡಿಸಿ ಎಲ್ಲ ರೆಡಿ ಮಾಡಿದ್ದೀನಿ, ನೋಡ್ಬೋದು. ಚೈನ್ ಸ್ಪ್ರೇ ಎಲ್ಲ ಆಗಿದೆ. 300 ಕಿಲೋಮೀಟರ್ಸ್ವರೆಗೂ ನೋ ಪ್ರಾಬ್ಲಮ್ ಅಟ್ ಆಲ್. ಸೊ ಫುಲ್ಲು ಒಂದು ಟಾಪ್ ಬಾಕ್ಸು, ಹೆಲ್ಮೆಟ್, ಒಂದಿಸಿದ್ದಕ್ಕೆ ಬಟ್ಟೆಗೆ ಒಂದು ಬ್ಯಾಗು ಅಷ್ಟೇ ತೊಗೊಂಡಿರೋದು. ಆ ಬ್ಯಾಗು ಆ ಬಾಕ್ಸಲ್ಲಿ ಇಡ್ಬೋದು. ನಾನು ಫ್ರೀಯಾಗಿರಲಿ ಸ್ವಲ್ಪ ಅಂತ ಹೇಳ್ಬಿಟ್ಟು ಹೀಗೆ ಮಾಮೂಲಿಯಾಗಿ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದೊಂದು ಚೇಂಜ್ ಮಾಡಿಸ್ಬೇಕಿತ್ತು. ಇದು ಫುಲ್ಲು ಶೇಕ್ ಆಗುತ್ತೆ. ಸೌಂಡು ಅಂದರೆ ಸೌಂಡು ಗುರು. ಅದೊಂದು ಮಾಡಿಸ್ಬೇಕು ಯಾವಾಗಾದರೂ ನೋಡ್ಕೊಂಡು. ರೈಟ್, ಸೊ ಆಲ್ ಸೆಟ್ ಚೆನ್ನಾಗಿ ಕಾಣ್ತದೆ. ಆ್ಯಕ್ಚುಲಿ ಯಾವ ಪೋಸಲ್ಲಿ ಚೆನ್ನಾಗಿ ಕಾಣ್ತಿದೆ ಅಂದರೆ ಗಾಡಿ ಯಾವ ಆ್ಯಂಗಲಲ್ಲಿ ನೋಡಿ, ಈ ಆ್ಯಂಗಲಲ್ಲಿ ಸಖತ್ತಾಗಿ ಕಾಣ್ತಾ ಇದೆ ಗಾಡಿ. 120 FPS ಶಾರ್ಟ್ಸ್ ಹಾಕೋಣ. ಇನ್ 3, 2, 1. ವಿಡಿಯೋ ಮಾಡ್ತಿದ್ದೀನಿ. ಇನ್ನೊಂದು ಟೇಕ್ ಅಂತ ನೋಡಿ ಫ್ರೆಂಡ್ಸ್. ಬಾ. ರೈಟ್, ಅಜಯ್ ಅವರೇ ಹಾಯ್. ಹಾಯ್ ಬ್ರೋ. ಕೈ ಹಿಂಗೆ ಅನ್ಬೇಕು, ನೀನು ಮಾತಾಡೋದು ಕೇಳಿಸಲ್ಲ.
ಬಿಡು ಆಯ್ತು ಬಿಡ, ಚೆನ್ನಾಗಿದೆ ಬಿಡ, ಆಯ್ತು ಬಿಡ. 90-100 ಇದೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಒಂದು 2-2.5 ಅವರಲ್ಲಿ ಹಂಪಿ ರೀಚ್ ಆಗಬೇಕು. ಆಗ್ಬೋದಾ? ಆಗುತ್ತೆ ಸರ್. ತಿಂಡಿಗೆ ಸ್ಟಾಪ್ ಹಾಕಿದ್ರೆ ತಿಂಡಿಗೆ ದಟ್ಸ್ ಓಕೆ, ಬಟ್ ಚಿತ್ರದುರ್ಗ ಆದ್ಮೇಲೆ ನಿಲ್ಸೋಣ. 1 ಅವರ್ ಹೊಡೆದ್ಬಿಡೋಣ. ಒಂದು 9 ಗಂಟೆ ಅಷ್ಟೊತ್ತಿಗೆ ತಿಂದ್ರೂ ನಡೆಯುತ್ತೆ. ರೈಟ್, ಲೆಟ್ಸ್ ಗೆಟ್ ಅಪ್ ಅಂಡ್ ಸ್ಟಾರ್ಟ್. ಇವನ್ ಜೊತೆ ಇದ್ದಾಗ ಸ್ವಲ್ಪ ನಾನು 5 ನಿಮಿಷ ಬಿಟ್ಟು ಹೊರಡ್ತೀನಿ ಅಂದರೆ ಇವ್ನಿಗೆ 10 ನಿಮಿಷ ಮುಂಚೆ ಹೇಳಬೇಕು. ಬಿಕಾಸ್ ಅವನು ಗೇರ್ ಅಪ್ ಆಗೋದು ತುಂಬ ಲೇಟು ನಮ್ಮಣ್ಣ. ರೈಟ್, ಬೈ ಬೈ, ಸಿ ಯು. ರೈಟ್, ವೆಲ್ಕಮ್ ಬ್ಯಾಕ್ ಟು ಗೋಪ್ರೋ ಮೋಡ್. ಇವಾಗ ಹೊರಟಿದ್ದೀವಿ. ರೈಟ್, ಎಲ್ಲ ಫುಲ್ ಗೇರ್ ಅಪ್ ಆಗಿದೆ. ಲೆಟ್ಸ್ ಹಿಟ್ ಇಟ್. ಓಕೆ, ಇಲ್ಲೇನು ಇಲ್ಲ, ಇದು ಲಾಕ್ ಆಗಿದೆ. ಡನ್ ಬ್ರೋ, ಆಲ್ ಚೆಕ್ಸ್ ಡನ್. ಇದೇನಿದು ಪರ್ಸು ಇಲ್ಲಿದೆ. ವಿಂಡ್ ವೇಲ್ಸ್, ನೀನೇ ಮುಂದಕ್ಕೆ ಹೋಗುವಂತೆ ಬಾ, ಹಿರಿಯರು ಆದಮೇಲೆ. ಅಲ್ಲ, ಮುಂದೆನೇ ಇರು. ಓಕೆ, ಲೆಟ್ಸ್ ಗೋ. ಸೊ ಬೇಸಿಕಲಿ ಈ ಶೂಸು ಸ್ವಲ್ಪ ನನಗೆ ಹಿಂಗೆ ಟೈಟಾಗಿ ಹಿಡಿಯುತ್ತಲ್ಲ, ನನ್ನ ಶೂಸ್ ಹಿಂಗೆ ಮೇಲೆ ಕಿತ್ತಿರ ಗೇರ್ ಆಟೋಮೆಟಿಕ್ಕಾಗಿ ಹಾಕೊಂಡ್ಬಿಡ್ತೈತೆ. ಆಟೋಮೆಟಿಕ್ ಆಗಿಬಿಟ್ಟೈತೆ ನನ್ನ ಗಾಡಿ. ಸೊ ಅದೊಂದು ಸ್ವಲ್ಪ ಶೂಸ್ ಹಿಂಗೆ ಕೆಳಗಿಡೋದು ಇಲ್ಲ, ಏನೋ ಒಂದು ಸ್ವಲ್ಪ ಹಂಗೆ ರೆಡಿ ಮಾಡ್ಕೋಬೇಕು. ಸೊ ಅದಷ್ಟು ರೆಡಿ ಮಾಡಿದ್ದೀನಿ. ಬ್ಯಾಟ್ರಿ ಎಷ್ಟಿದೆ ಗುರು, ಕಾಣ್ತಾನೆ ಇಲ್ಲ. 83. ಐ ಥಿಂಕ್ ಹಂಪಿಗೆ ಹೋಗೋವರೆಗೂ ಇದರಲ್ಲೇ ಮ್ಯಾನೇಜ್ ಗಾಡಿ ವಾಚಲ್ಲಿ 7:52ಕ್ಕೆ ಸಿರಾ ಬಿಡ್ತಾ ಇದ್ದೀವಿ. ವಿಲ್ ಸಿ. ಆಲ್ಮೋಸ್ಟ್ 8 ಗಂಟೆ. ಎಷ್ಟೊತ್ತಿಗೆ ನಾವು ಹಂಪಿ ರೀಚ್ ಆಗ್ತೀವಿ ಅನ್ನೋದನ್ನು ನೋಡೋಣ. ಫಸ್ಟು ಒಂದೇ ದಿನ ಟ್ರಿಪ್ ಹೋಗಿ ಬಂದುಬಿಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಆದರೆ ಅಷ್ಟು ದೂರ ಹೋಗ್ತೀವಿ, ಇನ್ನೊಂದು ದಿವಸ ಸ್ಟೇ ಮಾಡಿಬಿಟ್ಟು ಬರೋಣ ಗುರು ಅಂತ ಅಂದೆ. ನೋಡೋಣ ಬಾ ಗುರು, ಅಲ್ಲಿ ಹೆಂಗಾಗುತ್ತೋ ಹಂಗೆ ಅಂತ ಅಂದರು. ನೋಡೋಣ, ದೋಸ್ತ್ ಬೇರೆ ಒಪ್ಕೋಬೇಕಲ್ಲಪ್ಪ. ಹಂಗೆ ನಾವು ಒಬ್ಬರೇ ಇರೋಕ್ಕಾಗಲ್ಲ, ಜೊತೆಲ್ಲಾದ್ಮೇಲೆ ಅವ್ರು ಹೆಂಗಂದ್ರೆ ಹಂಗೆ ನೋಡೋಣ. ಇರಲಿ ತಂತಕ್ಕತೆ. 26 ಕೊಡ್ತಾ ಇದೆ ಮೈಲೇಜು. ಈ ಸ್ಪೀಡಲ್ಲಿ ಹೋದ್ರೆ ಸೂಪರ್, ವೆರಿ ನೈಸ್, ನಾಟ್ ಬ್ಯಾಡ್ ಗುರು. ನಾನು ಅಂದ್ಕೊಂಡೆ ಎಲ್ಲೋ ಒಂದು 20 ತೋರಿಸುತ್ತೆ ಅಂತ, ಪರವಾಗಿಲ್ಲ 26.5. ಓ ಮೈ ಗಾಡ್, ನೈಸ್. ಇಟ್ಸ್ ಗುಡ್ ಟು ಸಿ ಸಚ್ ಎ ಬ್ಯೂಟಿಫುಲ್ ನಂಬರ್ ಆ್ಯಕ್ಚುಲಿ ಈ ಗಾಡಿಯಲ್ಲಿ. ಯಪ್, 27.5 ತೋರಿಸ್ತೈತೆ ಮಗ. ಏನಮ್ಮ ಬಚ್ಚ, ಚೆನ್ನಾಗಿ ಕುಡಿತಾ ಇಲ್ಲ ಈ ನಡುವೆ. ವೆರಿ ಗುಡ್. ನನ್ನ ಕಷ್ಟ ಅರ್ಥ ಮಾಡ್ಕೊಂಡಿದ್ದೀನಿ ನೀನು. ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊತೀನಿ, ನೀನು ನನ್ನ ಚೆನ್ನಾಗಿ ನೋಡ್ಕೊ. ಪಕ್ಕದಲ್ಲಿ ಹೋದೆ ನೋಡು, ಇಂಥವ್ರು ಹೋದರೆ ನಾವು ಉಯ್ ಅಂತ ಹೊರಟೋಗ್ತೀವಿ. ಅದು ಯಾರೋ ಒಬ್ರು ಮಾಡಾಕಿದ್ರು ಗುರು, ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ನಲ್ಲಿ ಒಂದು ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು. ಗುರು, ನೀನು ಏನು ಬೇಕಾದ್ರೂ ತಪ್ಪು ಮಾಡಿಬಿಡು, KTM ಅವ್ರ ಜೊತೆ ಮಾತ್ರ ಹೋಗ್ಬೇಡ ರೈಡ್ಗೆ ಅಂತ. ಈಗ ಅವ್ರು ಸಾಕ್ಬಿಡ್ತಾರೆ ಸ್ಪೀಡ್ ಹೋಗಿ ಅಂತ. ಅದು ಒಳ್ಳೆ ಮಜಾ ಇತ್ತು ನೋಡೋಕ್ಕೆ. 29.7 ಕ್ರೇಜಿ. ಓ, ಈ ಸ್ಪೀಡಲ್ಲಿ ಹೋದರೆ ಪರವಾಗಿಲ್ಲ ಗುರು. ಏನೋ ಚೆನ್ನಾಗಾಗಿದೆ ಗಾಡಿ ಈ ನಡುವೆ. ಐ ಮೀನ್ ಸರ್ವಿಸ್ ಆಯಿತು ಮೊನ್ನೆ. ಇಲ್ಲೆಲ್ಲ ನೋಡಿ ಹೆಂಗೆ ಹಾಕೋರೆ, ನೋಡ್ಕೊಂಡು ಬರ್ರಪ್ಪ. ಇವೇ ಎಲ್ಲ ರೆಡಿ ಆಗ್ತೈತೆ NH4. 30 ಡನ್. ಐ ಆಮ್ ಹ್ಯಾಪಿ ಫಾರ್ ದಿಸ್, ಸೀರಿಯಸ್ಲಿ. ಆಯಿತು ಹೋಗು, ಆಯಿತು ಹೋಗು. ಅಯ್ಯಯ್ಯೋ, ಬಾಯ್ ಮಾಡ್ತಾ ಇದ್ದಾನೆ ಅದರಲ್ಲಿ ಹುಡುಗ. 30 ಮೈಲೇಜ್ 30. ಇಷ್ಟೆಲ್ಲ ಖುಷಿ ಬೇಡಮ್ಮ. 31ಕ್ಕೆ ಹೋಗುತ್ತೆ ಇವಾಗ. ನಾನು ಹೋಗ್ತಿರೋದು 70ರಲ್ಲಿ. ಇವಾಗ ಈಗ ಇಟ್ಟರೆ 31. ಬಾರು, ನಾನು ಯೂಟ್ಯೂಬ್ಗೆ ಹಾಕ್ಬೇಕು. ಬಾರ 31 ಮೈಲೇಜ್ ಕೊಡ್ತೈತೆ ಅಂತ. ಇದು ಬೇಕು ನಮಗೆ. ಬಾ ಗುರು. ಅದು ಗುರು 31 ನೆಕ್ಸ್ಟ್ ಲೆವೆಲ್ಲು.
ಏನು ಸೀರಿಯಸ್ಲಿ ಕಿಲೋಮೀಟರ್ಸ್ ಪರ್ ಲೀಟ್ರು 70ರಲ್ಲಿ ಹೋದರೆ 30 ಕಿಲೋಮೀಟ್ರು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಚಿಂದಿ ನೆಕ್ಸ್ಟ್ ಲೆವೆಲ್ KTM ತೊಗೋಬೋದು ಗುರು, ಇವಾಗ ಸಜೆಸ್ಟ್ ಮಾಡ್ತೀನಿ ನಾನು. ಬಟ್ ನಂತರ ಓಡಿಸೋರೆಲ್ಲ ನೀವು ತೊಗೊಳಕ್ಕೆ ಹೋಗ್ಬಿಡಿ, ನಾವು ತೆಚ್ಚಾಡ್ತೀವಿ. ಸೊ 30 ಸೀನೇ ಇಲ್ಲ, 20 ತೋರಿಸುತ್ತೆ ಒಂದೊಂದ್ಸಲ. ಸೊ ಇವಾಗ ಸ್ಲೋಗಿ ಹೋಗ್ತಿರೋದ್ರಿಂದ ಹಂಗೆ. ಇವಾಗ ನೋಡಿ 120 130 ಕ್ರೂಸ್ ಮಾಡೋಕ್ಕೆ ಕೇಳ್ತೀನಿ ಅಣ್ಣನ. ನೋಡಿ 120 ಕ್ರೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 30.8 ಇಳೀತು ಮೈಲೇಜು. ನಾಟ್ ಬ್ಯಾಡ್. 120ರಲ್ಲಿ ಕ್ರೂಸ್ ಮಾಡ್ತಾ 30 ಕೊಟ್ಟರು ಚಿಂತೆ ಇಲ್ಲ. ಬಟ್ ಪೆಟ್ರೋಲ್ ಕುಡಿಯುತ್ತೆ ಹಿಂಗೆಲ್ಲ ಹೊಡೆದ್ರೆ. ನಮ್ಮ ಗಾಡಿ ನಾರ್ಮಲ್ ಸ್ಪೀಡಲ್ಲಿ ಹೋದರೆ ಏನು ಮೈಲೇಜ್ ಕೊಡ್ತಿದೆ ತೋರ್ಸೋಕ್ಕೋಸ್ಕರ ನಾನು ಅದು ಮಾಡಿದ್ದು. ಬಟ್ ಅದು ನೋಡಿ ಬೇಜಾರು ಮಾಡ್ಕೊಬಾರ್ದು ಯಾರು ಗಾಡಿ ತೊಗೊಂಡ್ಮೇಲೆ, ಅಯ್ಯೋ ಪೆಟ್ರೋಲ್ ಕುಡಿಯುತ್ತಲ್ವ ಗುರು ಅಂತ. ಈ ಗಾಡಿಗಳೆಲ್ಲ ತೊಗೊಳ್ಳೋದೆ ಆಸೆ, ಕ್ರೇಜ್ ಅಂತಾರಲ್ಲ ಅದಕ್ಕೆ. ಸೊ ಈ ಗಾಡಿಗಳು ತೊಗೊಂಡ್ಮೇಲೆ ನೀವು 70 ಎಲ್ಲ ಓಡಿಸೋ ಸೀನೇ ಇಲ್ಲ. ನನಗೂ ಗೊತ್ತು, ನಿಮಗೂ ಗೊತ್ತದು. 70-80ರಲ್ಲಿ ಯಾರು ಹೋಗ್ತಾರೆ ಗುರು KTM ಅಡ್ವೆಂಚರ್ ಹಿಡ್ಕೊಂಡು, ಅದು 390 ಹಿಡ್ಕೊಂಡು KTM ಬೈಕಲ್ಲಿ 70-80 ಸೀನೇ ಇಲ್ಲ. ಎಲ್ಲ 120 ಮೇಲೆ ಇರ್ತಾರೆ ಕ್ರೂಸಿಂಗು. ಸೊ ಹಂಗಾಗಿ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಈಗ ನಾವು ನುಗ್ಗುವ.